ನಿನ್ನೆ ಅಲ್ಲ ಮೊನ್ನೆ ದಿನ ವಿಕ್ರಮ್ ಗೌಡ್ಲು ಅಂತಕ್ಕಂಥ ಅವರು ಪೊಲೀಸ್ ಎನ್ಕೌಂಟರ್ನಲ್ಲಿ ಹತ್ಯೆ ಆಗಿದ್ದಾರೆ. ಇದೊಂದು ದುರ್ಘಟನೆ ಮತ್ತು ದುರದೃಷ್ಟಕರ. ನಾನು ಒಬ್ಬ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯನಾಗಿ ಈ ಘಟನೆ ಬಗ್ಗೆ ನಮಗೆ ಇನ್ನೊಂದಿಷ್ಟು ಗ್ರೌಂಡ್ ರಿಪೋರ್ಟ್ ಬೇಕಾಗಿದೆ. ಮತ್ತು ನಾವು ಕೂಡ ನಿನ್ನೆ ದಿನ ಅಲ್ಲಿ ಸ್ಥಳಕ್ಕೆ ಹೋಗೋಕ್ಕಾಗಿಲ್ಲ. ನಾವು ನಮ್ಮ ಏನು ಈ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಏನಿದೆ ಇದರ ಬಂಜಗೆರೆ ಜಯಪ್ರಕಾಶು, ಪಾರ್ವತೇಶು ಮತ್ತು ನಾನು ಆ ಸ್ಥಳಕ್ಕೆ ಹೋಗಿ ಸ್ಥಳೀಯರನ್ನು ಭೇಟಿಯಾಗಿ ಸತ್ಯಾಂಶವನ್ನು ತಿಳಿಬೇಕಾಗಿದೆ. ಇಲ್ಲಿ ಎನ್ಕೌಂಟ್ರು ಪೊಲೀಸ್ ಹೇಳಿಕೆ ಪ್ರಕಾರ ಅದೊಂದು ಎನ್ಕೌಂಟ್ರ್ ಆಗಿದೆ. ನಮ್ಮ ಶರಣಾಗತಿ ಸಮಿತಿಯ ಕರ್ತವ್ಯ ಏನಂದರೆ ನಾವು ಶಾಂತಿಯನ್ನು ಬಯಸ್ತಕ್ಕಂಥವ್ರು. ಅದು ಪೊಲೀಸ್ ಆಗಲಿ ನಕ್ಸಲ್ ಕಡೆಯಿಂದಾಗಲಿ ಯಾವುದೇ ರೀತಿ ಹಿಂಸೆ ಆಗಬಾರ್ದು, ಯಾವುದೇ ಜೀವಹಾನಿ ಆಗಬಾರ್ದು. ಯಾರು ಆ ರೀತಿಯ ಚಳುವಳಿಗಳಲ್ಲಿದ್ದಾರೆ ಅವರ ಚಳುವಳಿಯ ಮಾರ್ಗ ಸರಿ ಇಲ್ಲದೆ ಇರ್ಬೋದು, ಆದರೆ ಅವರ ಒಂದು ಆಶಯಗಳು ಜನಪರವಾದಂಥ ಆಶಯಗಳಿದೆ. ಅದನ್ನು ಈಡೇರಿಸಬೇಕಾದ್ರೆ ಡೆಮೊಕ್ರೆಟಿಕ್ ಸಿಸ್ಟಮ್ನಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚಳುವಳಿಗಳನ್ನು ಮಾಡಲಿ. ಅದಕ್ಕಾಗಿ ಅವರು ಮುಖ್ಯವಾಹಿನಿಗೆ ಬರಲಿ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಅವರ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯನ್ನು ಮಾಡಿದೆ. ಅದರ ಮೂಲಕ ಕಳೆದ 1 ವರ್ಷದಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಯಾರು ಈಗ ನಕ್ಸಲ್ ಹೆಸರಿನಲ್ಲಿ ಚಳುವಳಿಯಲ್ಲಿದ್ದಾರೆ ಅವರಿಗೆ ನಮ್ಮ ಮನವಿ ತಲುಪುವ ರೀತಿಯಲ್ಲಿ 1 ವರ್ಷಗಳಿಂದ ನಾವು ಸಮಿತಿಯವರು ಮತ್ತು ಸರ್ಕಾರದಿಂದ ಇರತಕ್ಕಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು ಪ್ರಯತ್ನವನ್ನು ಮಾಡಿದ್ವಿ. ಅದರಲ್ಲಿ ಈ 1 ವರ್ಷಗಳ ಅವಧಿಯಲ್ಲಿ ಅವರಿಗೆ ಮಾಹಿತಿ ಸಿಕ್ಕಿದೆಯೋ ಇಲ್ಲೋ ಅಂತಕ್ಕಂಥ ನಮಗೆ ಗೊತ್ತಿಲ್ಲ. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯ ಹಿನ್ನೆಲೆ ಏನಾಯಿತು, ಯಾರು ಮೊದಲು ಅದಕ್ಕೆ ಪ್ರಚೋದನೆಯನ್ನು ನೀಡಿದರು ಅಂತಕ್ಕಂಥದ್ದಿಲ್ಲ. ಹಾಗಾಗಿ ನಾವು ಸಮಿತಿ ವತಿಯಿಂದ ನಾವು 3 ಜನ ಅಲ್ಲಿಯ ಸ್ಥಳಕ್ಕೆ ಹೋಗಿ ಬಂದ ನಂತರ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಇದನ್ನು ಹೇಳಿಕೆಯನ್ನು ಕೊಡ್ತೇವೆ. ಆದರೂ ಕೂಡ ನಾವು ಮಾನವೀಯ ಮೌಲ್ಯಗಳನ್ನು ಗೌರವಿಸ್ತಕ್ಕಂಥವರಾಗಿ ಆ ರೀತಿಯ ಸಾವುಗಳು ಅಂದರೆ ಆ ರೀತಿಯ ಹತ್ಯೆಗಳು ಸರಿಯಲ್ಲ. ಎಲ್ಲೋ ಒಂದು ಕಡೆ ನಾವು ಶರಣಾಗತಿಯ ಸಮಿತಿ ಆದಮೇಲೆ ಮತ್ತು ಇವೆಲ್ಲ ನಡೀತಾ ಇರಬೇಕಾದ್ರೆ ಕಳೆದ 15 ವರ್ಷಗಳಿಂದ ಕರ್ನಾಟಕದಲ್ಲಿ ಯಾವುದೇ ರೀತಿಯ ನಕ್ಸಲ್ ಚಟುವಟಿಕೆಗಳಿಲ್ಲ. ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ಅಥವಾ ಏನಾದರೂ ಒಂದು ಅವಕಾಶಗಳು ಅವ್ರನ್ನ ಬಂಧಿಸ್ತಕ್ಕಂಥ ಅವಕಾಶಗಳಿದ್ದಿದ್ದರೆ ಒಂದು ಜೀವ ಉಳಿತಿತ್ತು. ಕಾನೂನಿನ ಅಡಿಯಲ್ಲಿ ಅವರು ಕೋರ್ಟು ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುತ್ತೆ, ಇದು ಆನಂತರ ತೀರ್ಮಾನ ಆಗುತ್ತೆ. ಅದು ಒಂದ್ರ ಬಗ್ಗೆ ನಮಗೆ ಸ್ವಲ್ಪ ವಿಷಾದವಿದೆ. ಅದನ್ನು ಕೂಡ ನಾವು ಆ ಗ್ರೌಂಡ್ ರಿಪೋರ್ಟನ್ನು ತಗೊಂಡ ನಂತರ ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ. ಚಿಕ್ಕಮಗಳೂರಲ್ಲಿ ಕೂಡ ಚಲನವಲನ ಬಂದಿತ್ತು ಕಳೆದ 10 ದಿವಸದಿಂದ ಮನೆಯಲ್ಲಿ ಕೂಡ ಒಂದು ವೆಪನ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಅದು ಕೂಡ ನಮಗೆ ಪೊಲೀಸು ಮಾಧ್ಯಮಗಳ ಮೂಲಕ ಬಂದಂಥ ಇದು. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಇಲ್ಲ ನಮಗೆ. ಒಟ್ಟಾರೆ ಈ ಕಳೆದ 10-15 ದಿನದ ಬೆಳವಣಿಗೆಗಳೇನಿದೆ ಇದ್ರ ಬಗ್ಗೆ ನಾವು ಸ್ಥಳಗಳಿಗೆ ಹೋಗಿ ಪರಿಶೀಲಿಸಬೇಕು. ಮತ್ತು ಈಗ ಮಾಧ್ಯಮಗಳ ಮೂಲಕ ಯಾರು ಇನ್ನೂ ಆ ಚಳುವಳಿಯಲ್ಲಿದ್ದಾರೆ, ಒಬ್ಬ ಪುನರ್ವಸತಿ ಮತ್ತು ಶರಣಾಗತಿ ಸಮಿತಿಯ ಸದಸ್ಯನಾಗಿ ನಾನು ಈ ಮೂಲಕ ಅವರಿಗೆ ಕಳಕಳಿಯಿಂದ ಕರೆಯನ್ನು ಕೊಡ್ತೀನಿ. ದಯಮಾಡಿ ತಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಿಮ್ಮ ಚಳುವಳಿಗಳನ್ನು ಮುಂದುವರಿಸಿ. ಸರ್ಕಾರ ಪ್ಯಾಕೇಜನ್ನು ಇದು ಮಾಡಿದೆ. ಆ ಪ್ಯಾಕೇಜು ನಿಮಗೆ ಇಷ್ಟಪಡೋದು ಬಿಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಮ್ಮ ಮನವಿ ಇಷ್ಟೇ, ತಾವು ಮುಖ್ಯವಾಹಿನಿಗೆ ಬಂದು ಇಲ್ಲಿ ಕಾನೂನುಬದ್ಧವಾಗಿ ತಮ್ಮೇಲಿರ್ತಕ್ಕಂಥ ಪ್ರಕರಣಗಳನ್ನು ಎದುರಿಸಿ ಆನಂತರ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚಳುವಳಿಗಳನ್ನು ಮುಂದುವರಿಸಿ ಅಂತೇಳಿ ಮತ್ತೆ ಅವರಿಗೆ ಕರೆ ಕೊಡ್ತೀನಿ. ವಿಕ್ರಮ್ ಗೌಡ ಅವರು ಸುಮಾರು ವರ್ಷಗಳಿಂದ ಇರಲಿಲ್ಲ, ಕರ್ನಾಟಕದಲ್ಲಿ ಇರಲಿಲ್ಲ, ಸಡನ್ನಾಗಿ ಪ್ರತ್ಯಕ್ಷ ಆಗ್ತಾರೆ, ಹೇಗೆ ಏನಂತ ಕಾರಣ ಮತ್ತೆ ಯಾಕೆ ವಾಪಸ್ ಬಂದರು ಅಂತ ಅಲ್ಲ, ಅದು ಗೊತ್ತಿಲ್ಲ. ಯಾಕೆಂದರೆ ಅವರ ಸಂಘಟನೆ ಇದೆ, ಅದರ ಬಗ್ಗೆ ನಾವು ಮಾಹಿತಿ ಇಲ್ಲ. ಆದರೆ ಸುಮಾರು ವಿಕ್ರಮ್ ಗೌಡ ಅವರು ಸುಮಾರು ಒಂದು 20-25 ವರ್ಷಗಳಿಂದಲೂ ಪೊಲೀಸ್ ಮಾಹಿತಿಯ ಪ್ರಕಾರ ಅವರು ಭೂಗತರಾಗಿದ್ದರು, ಈ ಚಳುವಳಿಗಳಲ್ಲಿ ಇದ್ದರು ಅನ್ನೋದಿದೆ. ಮತ್ತು ಜೊತೆಗೆ ಅವ್ರ ಮೇಲೆ ಸುಮಾರು 63 ಪ್ರಕರಣಗಳೇನೋ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಸರ್ಕಾರಗಳು ಅವ್ರ ಮೇಲೆ ಹಾಕಿದ್ದಾವೆ ಅಂತಕ್ಕಂಥ ಮಾಹಿತಿ ಇದೆ. ಓಕೆ, ಸೊ ಅಂದರೆ ಎಲ್ಲ ಚಟುವಟಿಕೆ 2-3 ತಿಂಗಳು ಆಗ್ತಾ ಇತ್ತು. ಆ ನಡುವೆ ಕೂಡ ತಮಗೂ ಕೂಡ ಮಾಹಿತಿ ಬಂದಿರಬೇಕು ಸರ್? ಅಲ್ಲ, ನಾವು ಮಾಹಿತಿ ಅಂದರೆ ನಮಗೆ ಅದೇ ಕಳೆದ 1 ವಾರದಿಂದ ಪೊಲೀಸ್ ಅಧಿಕಾರಿಗಳು ನೀಡಿದ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಇದ್ದಾರೆ ಮತ್ತೆ ಅಂತಕ್ಕಂಥ ಮಾಹಿತಿ ಇತ್ತು. ಕಳೆದ ಸುಮಾರು 2007-8 ನಂತರ ಕರ್ನಾಟಕದಲ್ಲಿ ಯಾವುದೇ ನಕ್ಸಲ್ ಚಟುವಟಿಕೆಗಳು ಕಂಡು ಬಂದಿರಲಿಲ್ಲ ಮತ್ತು ಅವರ ಓಡಾಟಗಳ ಸೈಟಿಂಗ್ ಕೂಡ ಕಂಡಿರಲಿಲ್ಲ. ಈಗ ನಾವು ಪುನರ್ವಸತಿ ಇದರ ಕಮಿಟಿ ಆದ ನಂತರ ನಾವು ಸದಸ್ಯರುಗಳು ಮತ್ತು ಈ ಉನ್ನತ ಮಟ್ಟದ ಕೆಲವು ಪೊಲೀಸ್ ಅಧಿಕಾರಿಗಳು ಇಡೀ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದ್ವಿ ಅವರಿಗೆ ನಮ್ಮ ಮನವಿಯನ್ನು ತಲುಪಿಸ್ಬೇಕು ಅಂತ. ಅವಾಗೆಲ್ಲೂ ಕೂಡ ಕರ್ನಾಟಕದಲ್ಲಿ ಇದ್ದಾರೆ ಅಂತಕ್ಕಂಥ ಯಾವುದೇ ಮಾಹಿತಿಗಳಿರಲಿಲ್ಲ. ಈಗ ಮಾಹಿತಿ ಬಂತು. ಮಾಹಿತಿ ಬಂದ 1 ವಾರದಲ್ಲೇ ಈ ರೀತಿಯ ಘಟನೆ ಆಗಿದೆ.
ಅವ್ರ ಜೊತೆ ಇದ್ದಂಥ ಒಂದು 3 ಜನ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಿ ಅದು ಕೂಡ ಕೂಂಬಿಂಗ್ ಕಾರ್ಯಾಚರಣೆ ಆಗ್ತಾ ಇದೆ. ಈಗ ಅದೇ ನಾವು ಸರ್ಕಾರಕ್ಕೂ ಕೂಡ ಅದೇ ಇದು ಮಾಡೋದು. ಈಗ ಯಾರು ಅವರು ಒಂದು ಪಕ್ಷ ಯಾರು ಇದ್ದಾರೋ ಯಾರು ಇಲ್ವೋ ಗೊತ್ತಿಲ್ಲ, ಅಥವಾ ಘಟನೆ ಹೇಗಾಯಿತು ಅನ್ನೋದು ಗೊತ್ತಿಲ್ಲ ಅನ್ನೋದನ್ನು ನಾವು ಮೊದಲೇ ಹೇಳಿದೆ. ಯಾರೇ ಇದ್ರೂ ಕೂಡ ಅಲ್ಲಿ ಇದ್ದವರು ತಪ್ಪಿಸ್ಕೊಂಡು ಹೋದವರು ಅಥವಾ ಇನ್ನೆಲ್ಲ ಇದ್ದರೂ ಕೂಡ ಅವರು ಮುಖ್ಯವಾಹಿನಿಗೆ ಬರಲಿ. ಅವರಿಗೇನು ಕಾನೂನು ದೃಷ್ಟಿಯಲ್ಲಿ ಸರ್ಕಾರದಿಂದ ಏನು ಅನುಕೂಲಗಳು ಬೇಕು ಅದನ್ನು ನಾವು ಕಮಿಟಿಯಿಂದ ಜವಾಬ್ದಾರಿ ವಹಿಸ್ಕೊಳ್ತೀವಿ. ಅವ್ರು ನಮ್ಮನ್ನು ಸಂಪರ್ಕಿಸಿದ್ರೆ ಅವರ ಜೀವಕ್ಕಾಗಲಿ ಇದಕ್ಕಾಗಲಿ ಯಾವುದೇ ಹಾನಿಯಾಗದ ರೀತಿಯಲ್ಲಿ ನಾವು ಪುನರ್ವಸತಿ ಸಮಿತಿ ಸರ್ಕಾರದೊಂದಿಗೆ ಮಧ್ಯಸ್ಥಿಕೆ ವಹಿಸಿ ಅವರನ್ನು ಮುಖ್ಯವಾಹಿನಿಗೆ ತರಕ್ಕೆ ಪ್ರಯತ್ನ ಪಡ್ತೀವಿ.